ಇಲ್ಲ. ನಿಮ್ಮ ಮಕ್ಕಳು ಶಾಲೆಯಲ್ಲಿ ಉಪಾಧ್ಯಾಯರು ಮತ್ತು ಉಪಾಧ್ಯಾಯಿನಿಯರ ಮಕ್ಕಳು. ಪೋಷಕರು ತಮ್ಮ ಮಕ್ಕಳು ಭವಿಷ್ಯತ್ತಿನಲ್ಲಿ ಏನಾಗಬೇಕು ಎಂಬ ನಿರ್ಣಯ ಮಕ್ಕಳಿಗೆ ಬಿಡಿ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ. ಬ್ಲೂಮ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಅಧ್ಯಕ್ಷ ಹಾಗೂ ಸಂಸ್ಥಾಪಕ ವಿ ಗೋವಿಂದರಾಜುಲು ಮಾತನಾಡಿ, ವಿ ಗೋಪಾಲಗೌಡರ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಬದ್ಧತೆ ಮೂಲಕ ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ಏರಿದ ವಿ ಗೋಪಾಲಗೌಡ ಅವರ ಸಾಧನೆ ಇತರರಿಗೆ ಮಾದರಿ. ವಿ ಗೋಪಾಲಗೌಡ ಅವರು ವಕೀಲರಾಗಿ, ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿರುವ ಅವರು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಅವರು ಸ್ಫೂರ್ತಿದಾಯಕ ವ್ಯಕ್ತಿ ಮಾತ್ರವಲ್ಲ, ನನಗೆ ಮಾರ್ಗದರ್ಶಕರು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೋಷಕರನ್ನ ರಂಜಿಸಿದವು. ಈ ಸಂದರ್ಭದಲ್ಲಿ ಪಿಎನ್ ಶ್ರೀನಿವಾಸಾಚಾರಿ, ಪಿಬಿ ಕಾನಿರಾಮ್, ಬ್ಲೂಮ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ ಜಿ ಅಶ್ವಿನಿ, ಬ್ಲೂಮ್ಸ್ ಪಿಯು ಕಾಲೇಜು ಪ್ರಾಂಶುಪಾಲರಾದ ಉಮಾಶಶಿ, ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ವೈಎಚ್ ಮಂಜುಳಾ, ಹಿರಿಯ ವಕೀಲರಾದ ಎಜಿ ಸುಧಾಕರ್ ಹಾಗೂ ಪೋಷಕರು, ವಿದ್ಯಾರ್ಥಿಗಳು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಇಲ್ಲ. ನಿಮ್ಮ ಮಕ್ಕಳು ಶಾಲೆಯಲ್ಲಿ ಉಪಾಧ್ಯಾಯರು ಮತ್ತು ಉಪಾಧ್ಯಾಯಿನಿಯರ ಮಕ್ಕಳು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನಗೆ ನಮ್ಮ ತಂದೆ ತಾಯಿ ದೇವರಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ನನ್ನ ತಂದೆ ತಾಯಿಯೇ ಬಹಳ ದೇವರು. ಪ್ರಥಮ ಸ್ಥಾನದಲ್ಲಿ ಅವರನ್ನು ದೇವರ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಅದೇ ರೀತಿ ನಮ್ಮ ಶ್ರೀನಿವಾಸಾಚಾರ್ಯವರು, ಕನ್ನಿರಾಮ್ ಅವರು, ಗೋವಿಂದರಾಜು ಅವರು ಕೂಡ ನಮ್ಮ ಜಿಲ್ಲೆಯವರು. ಅಂದರೆ ಯಾವ ರೀತಿ ಆ ಮಕ್ಕಳನ್ನು ನೀವು ಹೆತ್ತಾದ ಮೇಲೆ, ಶಾಲೆ ಕಳಿಸಿದಾದ ಮೇಲೆ ಅಕ್ಷರಾಭ್ಯಾಸ ಜ್ಞಾನವನ್ನು ಸಂಪಾದಿಸೋದಕ್ಕೆ ನೀವು ಕಳಿಸಿದಾದ ಮೇಲೆ ನಿಮ್ಮ ಮಕ್ಕಳು ಉಪಾಧ್ಯಾಯಿನಿಯರ ಮಕ್ಕಳಾಗ್ತಾರೆ. ಅವ್ರು ನೋಡ್ಕೊಳ್ತಾರೆ, ಅವರ ಬೆಳವಣಿಗೆಯನ್ನು ವೀಕ್ಷಣೆ ಮಾಡ್ತಿರ್ತಾರೆ, ಅವ್ರು ಹೇಗೆ ಓದ್ತಿರ್ತಾರೆ, ಅವರಿಗೆ ಏನು ಅಭಿರುಚಿ ಇದೆ, ಯಾವ ರೀತಿ ಅವರಿಗೆ ಪಾಠ ಪ್ರವಚನಗಳನ್ನು ಕಲಿಸಬೇಕು ಅಂತ ಅವರು ಭಾಳ ಸ್ಟಡಿ ಮಾಡ್ತಿರ್ತಾರೆ. ಆದ್ದರಿಂದ ಎರಡನೇ ಸ್ಥಾನದಲ್ಲಿ ನಮ್ಮ ಗುರುಗಳು ಎರಡನೇ ದೇವರು. ಆದ್ದರಿಂದ ನೀವು ನಿಮ್ಮ ಮಕ್ಕಳನ್ನು ಇಲ್ಲಿ ಕಳಿಸಿದ್ದೀರಿ. ಸಂಜೆ ಸಮಾರಂಭ, ಸಂಭ್ರಮ, ನಮಗೆ ಹಬ್ಬಗಳು, ಈ ರೀತಿಯ ಸಮಾರಂಭಗಳು ಅಂದರೆ ಬಹಳ ಖುಷಿ ತರ್ತಕ್ಕಂತಹ ಒಂದು ಸಮಾರಂಭಗಳು, ಸಂಭ್ರಮಗಳು. ನಿಮ್ಮ ಮಕ್ಕಳು, ನಿಮ್ಮೆಲ್ಲರಿಗೂ ಆಸೆ ಇದೆ ಏನಂತ, ನನ್ನ ಮಗ ಅಮೇರಿಕಾಗೆ ಹೋಗಬೇಕು, ಕೆನಡಾಗೆ ಹೋಗಬೇಕು, ಆಸ್ಟ್ರೇಲಿಯಾಗೆ ಹೋಗಬೇಕು, ಮತ್ತು ಒಳ್ಳೆಯ ಇಂಜಿನಿಯರ್ ಆಗಬೇಕು, ಒಳ್ಳೆಯ ಡಾಕ್ಟರ್ ಆಗಬೇಕು, ಪೈಲಟ್ ಆಗಬೇಕು, ಒಳ್ಳೆಯ ಲಾಯರ್ ಆಗಬೇಕು, ಜಡ್ಜ್ ಆಗಬೇಕು ಅಂತ ನಿಮಗೆ ಆಸೆ ಇದೆ. ಆ ಆಸೆ ತಪ್ಪು ಅಂತ ನಾನು ಹೇಳಲ್ಲ. ನಿಮ್ಮ ಮಕ್ಕಳು ಏನಾಗಬೇಕು ಅಂತ ಹೇಳಿ ನೀವು ತೀರ್ಮಾನ ಮಾಡೋದಲ್ಲ, ನಿಮ್ಮ ಮಕ್ಕಳಿಗೆ ಬಿಡಬೇಕದು. ಅವ್ರು ಏನಾಗಬೇಕು ಅಂತಕ್ಕಂಥ ಅಭಿರುಚಿ 10 ವರ್ಷಗಳ ಹಿಂದೆ ಇರ್ತಕ್ಕಂಥ ಸಮಾಜದ ವ್ಯವಸ್ಥೆ ನಮ್ಮಲ್ಲಿಲ್ಲ. ಇವಾಗ ಸಮಾಜ, ವಿಜ್ಞಾನ, ಟೆಕ್ನಾಲಜಿ ಬೆಳೀತಾ ಇದೆ. ನನ್ನ ಪರಿಚಯವನ್ನು ನೋಡಿದ್ರಲ್ಲ ನೀವು, ಯಾವ ರೀತಿ ನಾನು ಕೇರಳಗೆ ಹೋಗಿದ್ದು, ಆಂಧ್ರಾಗೆ ಹೋಗಿದ್ದು, ತಮಿಳ್ನಾಡಿಗೆ ಹೋಗಿದ್ದು, ನಾನು ಎಲ್ಲೆಲ್ಲಿ ಭಾಷಣ ಮಾಡಿರ್ತಕ್ಕಂಥದ್ದನ್ನು ಈ ಟೆಕ್ನಾಲಜಿ ಮುಖಾಂತರ ನನ್ನ ಭಾವಚಿತ್ರಗಳ ಮುಖೇನ ನಿಮಗೆಲ್ಲ ತೋರಿಸಿದ್ರು. ಅಂದರೆ ವಿಜ್ಞಾನ ವಿಕಾಸ ಆಗ್ತಾಯಿದೆ, ಮಾನವನ ವಿಕಾಸ ಕೂಡ ಭಾಳ ಅವಶ್ಯಕತೆ ಇದೆ. ಸಮಾಜದಲ್ಲಿ ನೈಸರ್ಗಿಕವಾಗಿ ಬಹಳ ಸರ್ಕಾರದವರು ತಪ್ಪುಗಳು ಮಾಡ್ತಿದ್ದಾರೆ. ಜನವರಿ ಮಾಹೆ ಈ ರೀತಿ ಮಳೆ ಬರ್ತಕ್ಕಂಥ ಒಂದು ಇದೇ ಇಲ್ಲ. ಆದರೆ ಇವತ್ತು ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಯಾಕಂತ ಹೇಳಿದ್ರೆ ನಾವು ನಿಸರ್ಗವನ್ನು ಭಾಳ ಕೆಡಿಸಿಬಿಟ್ಟಿದ್ದೀವಿ. ಆದ್ದರಿಂದ ಸಮಾಜದ ವಿಕಾಸ, ದೇಶದ ಅಭಿವೃದ್ಧಿ, ಪ್ರಗತಿ ನಮ್ಮಿಂದಲೇ ಸಾಧ್ಯ. ನಾವು ನಮ್ಮ ಸಮಾಜವನ್ನು, ನಮ್ಮ ಮಾನವ ವಿಕಾಸವನ್ನು, ಮಾನವನಾಗಿ ಬದುಕ್ತಕ್ಕಂತಹ ಒಂದು ಸಮಾಜದ ನಿರ್ಮಾಣ ನಮ್ಮಿಂದ ಸಾಧ್ಯ. ಆದ್ದರಿಂದ ನಿಮ್ಮ ಮಕ್ಕಳು ಏನಾಗಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಮಕ್ಕಳಿಗೆ ಬಿಡಿ. ಇವತ್ತಿನ ದಿವಸ
ನಾವು ಪ್ರಪಂಚದಲ್ಲಿ ಆಗುಹೋಗುಗಳನ್ನು ನೋಡಿದಾಗ ಪ್ರಪಂಚದಲ್ಲೇ ಕಲಹಗಳು ಜಾಸ್ತಿ ಆಗಿದೆ. ಕುಟುಂಬದಲ್ಲಿ ಕಲಹ, ಊರಿನಲ್ಲಿ ಕಲಹ, ರಾಜ್ಯದಲ್ಲಿ ಕಲಹ, ರಾಷ್ಟ್ರದಲ್ಲಿ ಕಲಹ,